ಇವಾಗ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಕುಡಿಯಕ್ಕಾಗ್ತಾರೆ, ಹಾಕ್ತಾ ಇದಾರೆ ಅಂದ್ರೆ ಹಾಕ್ಸ್ಕೊಬೇಕು, ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರಲ್ವಾ. ಇವರು ಮಾಡ್ತಾ ಇರೋ ಸಾಧನೆ ಬೇರೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡ್ತಾ ಇಲ್ಲ. ಗ್ಯಾಸ್ ಸರ್ಕಾರದವ್ರಿಗೂ ಕಣ್ ಕಾಣಿಸ್ತಾ ಇಲ್ಲ. ಅದ್ರಲ್ಲೂ ತಿಂಗಳಿಗೆ 35,000 ಲೋನ್ ಕಟ್ಟಬೇಕು. ಯಾಕೆಂದ್ರೆ ನಾವು ಸಿಂಗಲ್ ಪೇರೆಂಟ್ಸ್ ಆಗಿದ್ದೀವಿ. ಗಾಡಿ ಬಾಡಿಗೆ ಬಂದು 300 ರೂಪಾಯಿ ಕಟ್ಟಬೇಕು ಸರ್. 500 ರೂಪಾಯಿ ದೊಡ್ಡ 5 ಲಕ್ಷ ಇದ್ದಂಗೆ ಸರ್. ಕೇಳಿದೆ ಈ ತರ ನಮ್ಮ ಮಿಸಸ್ಗೆ ಪ್ರಾಬ್ಲಮ್ ಐತೆ, ನೀವು ತಗೊಂಡ್ಬರ್ಬೇಕು, ಗ್ಯಾಸ್ ಬೇಕು ನಂಗೆ, ಗ್ಯಾಸ್ ಇಲ್ಲ ಅಂತ ಬಂದ್ರು ಅವರು ತಕ್ಷಣ ಹಾಕೊಟ್ರು ಸರ್. ನಾವು ಯಾವಾಗಿದ್ರು ಅವ್ರ ಪಾಲನೆ ನಿಂತ್ಕೋಬೇಕು ಸರ್. ಅವ್ರ ಋಣ ನಮ್ಮ ಮೇಲೆ ಐತಿ. ಇವಾಗ ಸಪೋರ್ಟ್ ಮಾಡ್ಬೇಕು ಸರ್, ಅವ್ರಿಗೆ ಮಾಡ್ಲೇಬೇಕು. ಈ 500 ರೂಪಾಯಿನಲ್ಲಿ ನಾನು ಕರೆಕ್ಟ್ ಆಗಿ ದುಡಿದ್ರೆ ಒಂದು 15 ದಿವಸಕ್ಕೆ ನನ್ನ ಮನೆಗೆ ಆಗುವಷ್ಟು ರೇಷನ್ ನಾನು ತಗೊಂಡು. ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ಇವಾಗ ಒಂದ್ ಕಡೆ ಅವ್ರಿಗೆ ಹಾಸ್ಪಿಟ್ಲ್ ತೋರ್ಸಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಇಬ್ರು ಹೆಣ್ಮಕ್ಳು ನಿಂತ್ಕೊಂಡು ನಾವು ಗಂಡ ಅಂತ ಇಬ್ರು ದುಡಿತಿದೀನಿ, ಗ್ಯಾಸ್ ಹಾಕ್ಸಕ್ಕಾಗಲ್ಲ ನಮ್ ಕೈಯಲ್ಲಿ. ನಮ್ಗೆ ಆಪರೇಷನ್ ಆಗೈತೆ, ಒಂದೇ ಮೂಗಲ್ ಉಸಿರಾಡಕ್ ಆಗೋದು ನನಗೆ. ಅವ್ರು 500 ರೂಪಾಯಿ ದುಡ್ಡಲ್ಲಿ ನನ್ನ ಹೆಂಡತಿ ಮಕ್ಳು ನಮ್ಮ ತಾಯಿ ಊಟ ಮಾಡ್ತೀವಣ್ಣ. ಅವ್ರ ಹೆಂಡತಿ ಮಕ್ಳು ತಣ್ಣಗಿರ್ಬೇಕಣ್ಣ. ಇವ್ರನ್ನ ಪ್ರತಿಯೊಬ್ಬ ಆಟೋ ಡ್ರೈವರು ಸಾಯೋರಿಗೆ ನೆನಬೇಕು. ಇವರೇ ನಮ್ಮ ಪಾಲನೆ ದೇವರು ಅಂತ ನಾವು ತಿಳ್ಕೊಬೇಕು ಸರ್. ಇಂಥ ವ್ಯಕ್ತಿಗಳಿಗೆ ದೇವರು ನಮಗೂ ಒಂದು ಆಯಸ್ಸು ಕೊಡ್ಲಿ ಸರ್.